ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಜನಾಶೀರ್ವಾದದಿಂದ ರಾಜ್ಯದ ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು. ಸರ್ಕಾರದ ಯೋಜನೆಗಳು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಹಣ, ಆಸ್ತಿ, ಹುದ್ದೆಗಳು ತಾತ್ಕಾಲಿಕ. ನಾವು ಇರುವವರೆಗೂ ಶಾಶ್ವತವಾಗಿ ಉಳಿಯುವುದು. ಪಡೆದ ಶಿಕ್ಷಣ ಮಾತ್ರ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಕ್ರಿಮಿನಲ್ ಸಂಚು ನಡೆದಿದೆ. ಪ್ರಕರಣದ ಸತ್ಯಾಸತ್ಯತೆ ಹೊರಬರಲು ಸಮಗ್ರ ತನಿಖೆ ನಡೆಯಬೇಕು. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಜನಾಶೀರ್ವಾದದಿಂದ ರಾಜ್ಯದ ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಗೆಲುವು ಸಾಧಿಸಲು ಸಾಧ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಮೆಚ್ಚಿಕೊಂಡಿರುವುದನ್ನು ಸೂಚಿಸುತ್ತದೆ. ವಿಪಕ್ಷಗಳ ಯಾವುದೇ ತಂತ್ರಗಾರಿಕೆ ನಡೆಯುವುದಿಲ್ಲ. ಅವರು ಕೇವಲ ಕುತಂತ್ರಗಳನ್ನಷ್ಟೇ ಮಾಡುತ್ತಾರೆ. ಕಾಂಗ್ರೆಸ್ ಸರ್ಕಾರ ತನ್ನ 5 ವರ್ಷದ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನಕ್ಕೆ ಬದ್ಧವಾಗಿರುತ್ತೇನೆ. ಸಿಎಂ ಬದಲಾವಣೆ ಮಾಡುವ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ವರಿಷ್ಠರ ಭೇಟಿಗೆ ಕರೆ ಬಂದರೆ ನವದೆಹಲಿಗೆ ತೆರಳುತ್ತೇನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸದ್ಯದಲ್ಲಿಯೇ ನಡೆಸಲಾಗುವುದು ಎಂದು ಹೇಳಿದರು. ನಮ್ಮ ಸರ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ ಅಂತ ಇಲ್ಲಿ ಹೋದರೆ, ನಾವು ಕಳೆದ ಸಾರಿ 3 ಬೈ ಎಲೆಕ್ಷನ್ನು, ಈ ಸಾರಿ 2 ಬೈ ಎಲೆಕ್ಷನ್ನು ಗೆಲ್ಲಕ್ಕಾಗ್ತಿದ್ವಿ. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಜನರ ಅಭಿಮಾನ, ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಸರ್, ಈ ಫಲಿತಾಂಶದಿಂದ ಸಿಎಂ ಕುರ್ಚಿಯ ವಿಚಾರ ತೆರೆ ಮುಗ್ದೋಗುತ್ತೆ ಸರ್. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಪುನಃ ಅದನ್ನೇ ಕೇಳಿದ್ರೆ ಸುತ್ತಿ ಮಾತಾಡ್ತಿದ್ದಾರೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು. ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಿದ್ದೀರಾ ಸರ್? ಇಲ್ಲಿ ಕರೆದ್ರೆ ಹೋಗ್ತೀನಿ. ಅಲ್ಲ, ಸಂಪುಟ ಪುನರ್ರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ. ಇಲ್ಲಿವರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರ್ರಚನೆ ಸರ್? ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಕೇಳಬರ್ತಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ? ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ. ಆ ವಿಚಾರಕ್ಕೆ ಕೇಳಿದ್ದೀರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಈಗ ಜನಾಭಿಪ್ರಾಯ ಕಾಂಗ್ರೆಸ್ ಸರ್ಕಾರದ ಪರ ಇರೋದ್ರಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡ್ತೀರಾ? ಜಿಬಿಐ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡ್ತೀವಿ. ತಕ್ಷಣದಲ್ಲೇ ಮಾಡ್ತೀವಿ. ಸರ್, ಈ ರಿಸಲ್ಟಿಂದ ಪ್ರತಿಪಕ್ಷಗಳ ತಂತ್ರ ಏನು ಕೆಲಸ ಮಾಡಿಲ್ಲ ಅಂತ ಸರ್. ಪ್ರತಿಪಕ್ಷಗಳು ಏನು ತಂತ್ರ ಮಾಡೋದು ಅದೇನು ಕೆಲಸ ಮಾಡಿಲ್ಲ. ಏನು ತಂತ್ರ ಇದೆ ಅವರಿಗೆ? ತಂತ್ರನೂ ಇಲ್ಲ, ಕುತಂತ್ರಿಗಳು ಅವರು ಅಷ್ಟೇ. ತಂತ್ರಗಾರಿಕೆ ಏನು ಮಾಡಲ್ಲ, ಕುತಂತ್ರ ಮಾಡ್ತಾರೆ ಅಷ್ಟೇ. ಈ ಫಲಿತಾಂಶದಿಂದ ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್? ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್? ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡ್ತೀವಿ. ತಾವು ಸರ್ ಚೀಫ್ ಮಿನಿಸ್ಟರ್ ಪುನಃ ಅದನ್ನೇ ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಂಡು 5 ವರ್ಷ ಇರಬೇಕು ಅಂತಂದರೆ ಇರ್ತೀನಿ ಸರ್. 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿ ತಾವು ಭಾಳ ಸೀನಿಯರು, ಅಂದರೆ ಇಡೀ ದೇಶದ ತಾವೇ ನಂಬರ್ 1 ಆಗಿದ್ದೀರಿ. ಹಾಗಾಗಿ 85ನೇ ವರ್ಷದ ಮುಗಿಸ್ತೀರಾ ಅಂತ? ಹೌದು. ಈಗ 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿರೋ ನೀವೇ ಸರ್. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿರಿ ಅಂತಂದರೆ ಮುಂದುವರಿತೇನೆ, ಇಲ್ಲ ಅಂತಂದ್ರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಶೃಂಗೇರಿಯ ಚುನಾವಣಾ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಮತ ಎಣಿಕೆ ವಿಚಾರದಲ್ಲಿ ಬಿಜೆಪಿ ಕ್ರಿಮಿನಲ್ ಸಂಚು ನಡೆಸಿದೆ. ರಾಜೇಗೌಡರಿಗೆ ಬಿದ್ದಿದ್ದ 255 ಅರ್ಹವಾಗಿದ್ದ ಮತಗಳನ್ನು ಅನರ್ಹ ಮಾಡಲಾಗಿದೆ. ಮತ ಎಣಿಕೆಯಾಗುವಾಗ ಬಿಜೆಪಿ ಸರ್ಕಾರವಿತ್ತು. ಬಿಜೆಪಿಯವರು ಮತ್ತು ಸಿಬ್ಬಂದಿ ಮೂಲಕ ಮತಪತ್ರಗಳನ್ನು ತಿದ್ದಲಾಗಿತ್ತು. ಇದು ಕ್ರಿಮಿನಲ್ ಸಂಚು. ಆದ್ದರಿಂದ ಶೃಂಗೇರಿ ಫಲಿತಾಂಶವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದು ಎಂದು ಹೇಳಿದರು. ಶೃಂಗೇರಿಯ ಮರುಮತ ಎಣಿಕೆ ವಿಚಾರದಲ್ಲಿ ನಾನು ಕೋರ್ಟಿಗೆ ಮೂವ್ ಮಾಡಿಸ್ತಾ ಇದ್ದೀರಾ? ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗ್ತಾ ಇದ್ದೀರಾ ಸರ್? ಅಲ್ಲಿಗೆ ಅದು ಕ್ಲಿಯರ್ ಕಟ್ಟಾಗಿ ಸಮಸ್ಯೆ ಆಗಿದೆ ಅಂತ. ಅಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ. ಬಿಕಾಸ್ 255 ವೋಟ್ಗಳು ಇನ್ವ್ಯಾಲಿಡ್ ಆಗಿದ್ದಾವೆ. ವ್ಯಾಲಿಡ್ ಆಗಿದ್ದ ವೋಟ್ಗಳು ಇನ್ವ್ಯಾಲಿಡ್ ಆಗಿದ್ದಾವೆ.
ಹೆಂಗೆ ಸಾಧ್ಯ ಆಗುತ್ತೆ? ಈಗ ಪೋಸ್ಟಲ್ ಬ್ಯಾಲೆಟ್ಸು ಪೇಪರು ಪ್ರತಿಯೊಂದು ಬ್ಯಾಲೆಟ್ನೂ ಕೂಡ ಎಲ್ಲ ಏಜೆಂಟ್ಗಳಿಗೂ ತೋರಿಸಿರ್ತಾರೆ. 12 ಜನ ಅಭ್ಯರ್ಥಿಗಳಿದ್ದಾರೆ, 12 ಜನ ಏಜೆಂಟ್ಗಳಿರ್ತಾರೆ, 12 ಜನಕ್ಕೂ ತೋರಿಸಿರ್ತಾರೆ. ತೋರಿಸಿ ಅದು ವ್ಯಾಲಿಡ್ ಅಂತ ತಾನೇ ಮಾಡಿರೋದು. ಆಮೇಲೆ ಇನ್ವ್ಯಾಲಿಡ್ ಅಂತಂದರೆ ಮಾರ್ಕ್ ಆಗಿದ್ದಾರೆ. ಆ ಮಾರ್ಕ್ ಹಾಕ್ಬೇಕಾದ್ರೆ ಅದು ಸಬ್ಸಿಕ್ವೆಂಟಾಗಿ ಹಾಕಿರೋದು. ಬಹುಶಃ ನನ್ನ ಪ್ರಕಾರ ಹಿಂದಿನ ಸರ್ಕಾರ ಇತ್ತಲ್ಲ, BJP ಸರ್ಕಾರ ಇತ್ತಲ್ಲ, ಅವರು ಆ ಕಾಲದಲ್ಲೇ ಮಾಡಿರತಕ್ಕಂಥದ್ದು. ಬಿಕಾಸ್ ಕೌಂಟಿಂಗ್ ಆದಮೇಲೆ ಬಾಕ್ಸ್ಗಳನ್ನು ಕೊಟ್ಟು ಕಳಿಸ್ತಾರೆ. ಆ ಟೈಮ್ನಲ್ಲಿ BJPಯವರು ಮತ್ತು ಕ್ಯಾಂಡಿಡೇಟು ಜೀವರಾಜ್ ಅವರಿಬ್ಬರು ಕ್ಯಾಂಡಿಡೇಟು ಮತ್ತು ಈ ಸಿಬ್ಬಂದಿ ಅವರೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥ. ನಾವು ಏನೇ ಗಳಿಸಿದರೂ ಅದು ತಾತ್ಕಾಲಿಕ, ಆದರೆ ನಾವು ಇರುವವರೆಗೂ ಶಾಶ್ವತವಾಗಿ ಉಳಿಯುವುದು ಪಡೆದ ಶಿಕ್ಷಣ ಹಾಗೂ ಜ್ಞಾನ. ಮುಂದಿನ ವರ್ಷ ರಾಜ್ಯಕ್ಕೆ ಮೊದಲ ಸ್ಥಾನ ಜಿಲ್ಲೆ ಬರಲಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಹೇಳಿದರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2026ನೇ ಸಾಲಿನ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೆ ಅಭಿನಂದನಾ ಸಮಾರಂಭದಲ್ಲಿ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಸಾಧನೆಗಳನ್ನು ಸಂಭ್ರಮಿಸುವ ಅಪರೂಪದ ಕ್ಷಣವಾಗಿ ಹಾಸನದ ಹೆಮ್ಮೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ವೇದಿಕೆಯಲ್ಲಿ ಸಾಧಕರನ್ನ ಸನ್ಮಾನಿಸುವ ಕ್ಷಣಗಳು ಎಲ್ಲರ ಮನಸೂರೆಗೊಂಡವು. ವಿದ್ಯಾರ್ಥಿಗಳ ಮುಖದಲ್ಲಿ ಕಂಡ ಸಂತೋಷ, ಪೋಷಕರ ಕಣ್ಣಲ್ಲಿ ಹೊಳೆಯುತ್ತಿದ್ದ ಹೆಮ್ಮೆ ಹಾಗೂ ಶಿಕ್ಷಕರ ತೃಪ್ತಿಯ ನಗು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದವು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಕೃಷ್ಣಬೈರೇಗೌಡ, ಶಿಕ್ಷಣವೇ ಜೀವನದ ನಿಜವಾದ ಸಂಪತ್ತು. ಹಣ, ಆಸ್ತಿ, ಹುದ್ದೆಗಳು ತಾತ್ಕಾಲಿಕ, ಆದರೆ ವಿದ್ಯೆ ಮತ್ತು ಜ್ಞಾನ ಮಾತ್ರ ನಮ್ಮನ್ನು ಜೀವನ ಪೂರ್ತಿ ಮಾರ್ಗದರ್ಶಿಸುತ್ತವೆ. ಹಾಸನದ ಹೆಮ್ಮೆ ಎಂಬ ಶೀರ್ಷಿಕೆಯಡಿ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಜಿಲ್ಲೆಯ ಗೌರವವನ್ನು ಹೆಚ್ಚಿಸುತ್ತದೆ. ಇದು ಕೇವಲ ವಿದ್ಯಾರ್ಥಿಗಳ ಸಾಧನೆ ಅಲ್ಲ, ಶಿಕ್ಷಕರ ಪರಿಶ್ರಮ, ಪೋಷಕರ ಬೆಂಬಲ ಮತ್ತು ಶಿಕ್ಷಣ ವ್ಯವಸ್ಥೆಯ ಒಟ್ಟಾರೆ ಫಲಿತಾಂಶ ಎಂದು ಹೇಳಿದರು. ಮನೆ, ಕಾರು, ಸಂಬಳ, ಉದ್ಯೋಗ ಯಾವುದೂ ಶಾಶ್ವತ ಅಲ್ಲ. ಜೀವನದಲ್ಲಿ ಎಲ್ಲ ಹೇಗೆ ಪಡ್ಕೊಳ್ತೀವಿ ಹಾಗೆ ಕಳ್ಕೊಳ್ಳಬಹುದು. ಬದುಕಿಗೆ ನಾವು ಗ್ಯಾರಂಟಿ ಇಲ್ಲ, ಹೌದಾ ಇಲ್ವಾ? ಯಾವಾಗ ಏನಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಒಂದು ಮಾತ್ರ ಬದುಕಿರೋವರೆಗೂ ನಿಮಗೆ ಪಕ್ಕಾ ಒಂದು ಗ್ಯಾರಂಟಿ ಇದೆ. ನೀವು ಕೊನೆ ಉಸಿರು ಇರೋವರೆಗೂ ಒಂದು ಆಸ್ತಿ ಒಂದ್ಸತಿ ನೀವು ಸಂಪಾದನೆ ಮಾಡಿದ್ರೆ ಕಳ್ಕೊಳ್ಳಕ್ ಆಗೋದಿಲ್ಲ, ನಿಮ್ಮನ್ನ ಕಾಪಾಡುತ್ತೆ ಅದು. ಯಾರು ಭಾಷಣ ಮಾಡಿಲ್ವಾ ನಿಮ್ಗೆ? ಇದು ಮಾಡಿದ್ದಾರೆ, ಆದ್ರೆ ಜ್ಞಾಪಕ ಇಲ್ವಾ? ಇನ್ನೊಂದ್ಸತಿ ಕೇಳ್ತೇನೆ, ನಿಮಗೆ ಕೊನೆ ನಿಮ್ಮ ಉಸಿರು ಇರೋವರೆಗೂ ಪ್ರಪಂಚದಲ್ಲಿ ನಿಮ್ಮನ್ನ ಯಾವ ಮೂಲೆಗಾದ್ರೂ ತಗೊಂಡೋಗಿ ಬಿಸಾಕಿದ್ರೂ ಕೂಡ ನಿಮ್ಮ ಸ್ವಂತ ಕಾಲ್ ಮೇಲೆ ನಿಲ್ಲುವಂತ ಶಕ್ತಿ ಕೊಡ್ತಕ್ಕಂಥ ಒಂದೇ ಒಂದು ಆಸ್ತಿ ಕೊನೆಯವರೆಗೂ ನಿಮ್ಮನ್ನ ಕಾಪಾಡೋದು ಯಾವುದು? ವಿದ್ಯೆ, ಜ್ಞಾನ. ಒಂದು ಸತಿ ಸಂಪಾದನೆ ಮಾಡಿದ್ರೆ ಯಾವತ್ತೂ ನೀವು ಕಳ್ಕೊಳ್ಳಕ್ಕಾಗೋದಿಲ್ಲ. ಶಾಶ್ವತವಾಗಿ ನಿಮ್ಮನ್ನ ಕೊನೆ ಉಸಿರು ಇರೋವರೆಗೂ ಎಲ್ಲಿ ಪ್ರಪಂಚದಲ್ಲಿ ಹೋದ್ರೂ ಕೂಡ ನಿಮ್ಮ ಕಾಲ ಮೇಲೆ ನಿಂತು ಜೀವನ ಮಾಡೋದಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂತಹ ಆಸ್ತಿ ಅಂದ್ರೆ ವಿದ್ಯೆ, ಜ್ಞಾನ. ಅದು ಒಂದನ್ನ ಸಂಪಾದನೆ ಮಾಡಿದ್ರೆ ನಿಮ್ಮ ಜೀವನ ಸುಗಮ ಆಗುತ್ತೆ. ಜೀವನ ಬರೀ ವಿದ್ಯಾಭ್ಯಾಸ ಕಲ್ತು ಬಿಟ್ರೆ ಎಲ್ಲ ಆಗ್ಬಿಡುತ್ತಾ? ಆಗಲ್ಲ, ನಾನು ಒಪ್ಕೊಳ್ತೇನೆ. ಆದ್ರೆ ವಿದ್ಯೆ ಅನ್ನೋದು ಒಂದಿದ್ರೆ ಎಲ್ಲ ಸವಾಲುಗಳನ್ನ ಮೆಟ್ಟಿ ಮೀರಿ ಶಕ್ತಿ ನಿಮ್ಗೆ ಸಿಗುತ್ತೆ. ನಾವೆಲ್ಲ ಮಾರ್ಕ್ಸ್ ನೋಡ್ತೇವೆ, ಕಾರ್ಡ್ಸ್ ನೋಡ್ತೇವೆ. ಮಾರ್ಕ್ರೆ ಅದು ಒಂದು ಸಂಕೇತ. ಮಾರ್ಕ್ಸ್ ಬೇಕು, ಯಾರಿಗಾಸೆ ಇಲ್ಲ? ಎಲ್ಲರೂ ಕನಸು ಕಾಣ್ತಾರೆ, ನಾನು ಟಾಪ್ ಅಲ್ಲಿ ಬರಬೇಕು ಅಂತ. ಕನಸು ಕಂಡೋರೆಲ್ಲ ಟಾಪ್ ಅಲ್ಲಿ ಬರ್ತಾರಾ? ಬರೀ ನಾನು ಕೂತ್ಕೊಂಡು ಜಪ ಮಾಡಿಬಿಟ್ರೆ ಆಗುತ್ತಾ? ನಿಜವಾಗಿ ಟಾಪ್ ಅಲ್ಲಿ ಬರ್ಬೇಕಾದ್ರೆ ಏನ್ ಮಾಡಬೇಕು? ಏನ್ ಮಾಡಬೇಕು? ಸುಮ್ಮನೆ ಜಪ ಮಾಡಿದ್ರೆ ಆಗುತ್ತಾ? ಕನಸು ಕಂಡ್ರೆ ಆಗುತ್ತಾ? ಯಾವ
ಪ್ರಯತ್ನ, ಪರಿಶ್ರಮ. ನಮ್ಮ ಫೇಲ್ಯೂರ್ಗೆ ನಾನೇ ಕಾರಣ, ನನ್ನ ಸಕ್ಸಸ್ಗೂ ನಾನೇ ಕಾರಣ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಸ್ಕೂಲ್ ಸರಿ ಇಲ್ಲ, ನಮ್ಮ ಮೇಷ್ಟ್ರು ಸರಿ ಇಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಒಳ್ಳೆ ಸ್ಕೂಲ್ಗೆ ಹಾಕಲಿಲ್ಲ, ಅವರೆಲ್ಲ ನೋಡು ಕಾನ್ವೆಂಟ್ಗೆ ಹೋಗ್ತಾರೆ, ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕು. ಹಿಂಗೆ ಅದೇ ಹೇಳಿದ್ನಲ್ಲ ಆಗಲೇ, ಕುಣಿಯಕ್ಕೆ ಬರದೆ ಹೋದ್ರೆ ಸ್ಟೇಜ್ ಅಂಕು ಡೊಂಕು ಅಂತ ಇನ್ನೊಬ್ಬರನ್ನ ದೂಷಣೆ ಮಾಡ್ದಂಗೆ ಹಿಂಗೆ ಮಾಡ್ಕೊಂಡು ಹೋದ್ರೆ ಜೀವನದಲ್ಲಿ ನಾವು ಸಕ್ಸಸ್ ಆಗೋದಿಲ್ಲ. ಯಾವಾಗ ನಮ್ಮ ಜೀವನಕ್ಕೆ ನಾವು ಜವಾಬ್ದಾರಿ ತಗೊಂಡು ಪರಿಶ್ರಮ ಅನ್ನೋದಿದೆಯಲ್ಲ, ಪ್ರಯತ್ನ ಅನ್ನೋದಿದೆಯಲ್ಲ, ಅದು ಯಾರು ಮೈಗೂಡಿಸ್ಕೊಳ್ತಾರೆ, ಇಂಗ್ಲೀಷಲ್ಲಿ ಸಿಂಪಲ್ ಆಗಿ ಹಾರ್ಡ್ ವರ್ಕ್ ಅಂತಾರೆ. ಯಾಕಂದ್ರೆ ಪ್ಯೂರಾಗಿ ಕನ್ನಡದಲ್ಲಿ ಮಾತಾಡಿದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗೋದೇ ಇಲ್ಲ. ಈಗ ಕನ್ನಡನೇ ಒಂಥರ ಅರ್ಧಂಬರ್ಧ ಇಲ್ಲ ಕನ್ನಡ ನಮ್ಗೀಗ. ಆ ಕಡೆಗೆ ಪೂರ್ತಿ ಇಂಗ್ಲೀಷು ಇಲ್ಲ, ಈ ಕಡೆ ಪೂರ್ತಿ ಕನ್ನಡನೂ ಇಲ್ಲ, ಎರಡಕ್ಕೂ ಮಧ್ಯ ಸಿಕ್ಕಾಕೊಂಡಿದ್ದೀವಿ. ಕರೆಕ್ಟಾ? ಸೊ ಇಂಗ್ಲೀಷಲ್ಲಿ ಹಾರ್ಡ್ ವರ್ಕ್. ಯಾರು ಜೀವನದಲ್ಲಿ ಹಾರ್ಡ್ ವರ್ಕ್ ಅನ್ನೋ ಸೂತ್ರವನ್ನು ಅಳವಡಿಸ್ಕೊಳ್ತಾರೆ, ನನ್ನ ಪ್ರಕಾರ ಅವರು 100ಕ್ಕೆ 100 ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಅವರ ಕನಸು ನನಸಾಗತ್ತೆ. ಸೊ ಇವತ್ತು ನಿಜವಾಗಿ ನಿಮಗೆ ನಾವು ಸನ್ಮಾನ ಮಾಡ್ತಾ ಇರೋದು, ನೋಡೋದಕ್ಕೆ ನಿಮ್ಮ ಮಾರ್ಕ್ಸ್ಗೆ ಅಂತ ಕಂಡ್ರೂ ಕೂಡ ನಾವು ಇವತ್ತು ನಿಮ್ಮಲ್ಲಿ ಗುರ್ತಿಸಿರೋದು, ನಾವು ನಿಮ್ಮಲ್ಲಿ ರೆಕಗ್ನೈಸ್ ಮಾಡಿರೋದು ನಿಮ್ಮ ಹಾರ್ಡ್ ವರ್ಕಿಂಗ್ ನೇಚರನ್ನ. ಯಾಕೆ ಅಂದರೆ ಜೀವನದ ಯಶಸ್ಸಿಗೆ ಕೀ ಯಾವುದಪ್ಪ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್. ಇದು ನನ್ನ ಅಭಿಪ್ರಾಯ, ನಾನು ಹೇಳ್ತಾ ಇದ್ದೀನಿ. ನೀವು ಒಪ್ಪಬಹುದು, ಬಿಡಬಹುದು, ಬೇರೆಯವರು ಒಬ್ಬೊಬ್ಬರು ಒಂದೊಂದು ಹೇಳ್ಬೋದು, ಆದರೆ ನನ್ನ ಅಭಿಪ್ರಾಯ ನಾನು. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಎಂ ಪಾಟೀಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಎಚ್ಪಿ ಸ್ವರೂಪ್, ಎಚ್ಕೆ ಸುರೇಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಶುಭನ್ವಿತ, ಎಡಿಸಿ ಜಗದೀಶ್ ಗಂಗಣ್ಣನವರ್, ಹುಡಾ ಅಧ್ಯಕ್ಷ ಪಟೇಲ್ ಶಿವಣ್ಣ, ಡಿಸಿಎಫ್ ಸೌರಭ್ ಕುಮಾರ್, ಡಿಡಿಪಿಐ ಬಲರಾಮ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶೃಂಗೇರಿಯ ಮರುಮತ ಎಣಿಕೆಯಲ್ಲಿ ಕ್ರಿಮಿನಲ್ ಸಂಚು ನಡೆದಿದೆ ಎಂದು ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪೋಸ್ಟಲ್ ಬ್ಯಾಲೆಟ್ಗಳಲ್ಲಿ ಹೇರಫೇರಿಯಾಗಿದೆ. ಮೊದಲ ಹಂತದ ಮತ ಎಣಿಕೆಯಲ್ಲಿ ಎಲ್ಲ ಪಕ್ಷದ ಏಜೆಂಟ್ಗಳು ಒಪ್ಪಿ ಸಹಿ ಹಾಕಿದ ಬ್ಯಾಲೆಟ್ಗಳನ್ನು ನಂತರ ಬದಲಾಯಿಸಲಾಗಿದೆ. ಕೆಲ ವೋಟುಗಳಿಗೆ ಕೆಳಗೆ ಮತ್ತೊಂದು ಇಂಕ್ ಬಳಸಿ ಬೇರೆ ಅಭ್ಯರ್ಥಿಗಳಿಗೆ ಟಿಕ್ ಗುರುತು ಹಾಕಿ ಅವುಗಳನ್ನು ಅಮಾನ್ಯಗೊಳಿಸಲಾಗಿದೆ. ಈ ಬೆಳವಣಿಗೆ ಸಂಪೂರ್ಣ ಕ್ರಿಮಿನಲ್ ಸಂಚು. ಪ್ರಕರಣದ ಸತ್ಯಾಸತ್ಯತೆ ಹೊರಬರಲು ಸಮಗ್ರ ತನಿಖೆ ನಡೆಯಬೇಕು. ಇಂಕ್ ಪರೀಕ್ಷೆಗಾಗಿ ಎಫ್ಎಸ್ಎಲ್ಗೆ ಕಳುಹಿಸಿ ಮೇಲಿನ ಹಾಗೂ ಕೆಳಗಿನ ಗುರುತು ಒಂದೇನಾ ಎಂಬುದನ್ನು ಪರಿಶೀಲಿಸಬೇಕು. ಚುನಾವಣೆಯಲ್ಲಿ ಮತಗಳ ಕಳ್ಳತನ, ಟ್ಯಾಂಪರಿಂಗ್ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಹೇಳಿದರು. ನೋಡಿ, ನಮಗೆ ಇರುವ ಮಾಹಿತಿಯ ಪ್ರಕಾರವಾಗಿ ಮೇಲ್ನೋಟಕ್ಕೆ ಕಂಡು ಬಂದ ಸಂಗತಿಗಳನ್ನು ನಾವು ಗಮನಿಸಿದಾಗ, ಹೋದ ಬಾರಿ ಮತ ಎಣಿಕೆ ಆದ ನಂತರ ಕೆಲವು ಈ ಪೋಸ್ಟಲ್ ಬ್ಯಾಲೆಟ್ಗಳನ್ನು ತಿದ್ದಿದ್ದಾರೆ. ಯಾಕೆ ಅಂದರೆ ಹೋದ ಬಾರಿ ಪೋಸ್ಟಲ್ ಬ್ಯಾಲೆಟನ್ನು ಕೌಂಟ್ ಮಾಡಿ ಎಲ್ಲ ಪಕ್ಷದ ಏಜೆಂಟ್ಗಳು ಕೂಡ ಒಪ್ಪಿ ಅದಕ್ಕೆ ಸಹಿ ಹಾಕಿದ್ದಾರೆ. ಅಂಥ ಕಡೆ ಈ ಬಾರಿ ಯಾವ ಓಟುಗಳು ರಾಜೇಗೌಡರಿಗೆ ಬಿದ್ದಿದ್ವು ಅಲ್ಲಿ ಕೆಳಗಡೆ ಬೇರೆ ಇಂಕನ್ನು ಉಪಯೋಗಿಸಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಟಿಕ್ ಮಾರ್ಕ್ ಮಾಡಿ ಓಟನ್ನು ಹಾಕದಂಗೆ ಮಾಡಿ ಆ ಓಟುಗಳನ್ನು ಅಮಾನ್ಯ ಮಾಡಿದ್ದಾರೆ, ಇನ್ವ್ಯಾಲಿಡ್ ಮಾಡಿದ್ದಾರೆ. ಇದಂತೂ ನಮ್ಮ ಪ್ರಕಾರ ಕಂಪ್ಲೀಟ್ಲಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ. ಅದರಲ್ಲಿ ನಮಗೆ ಯಾವುದೂ ಅನುಮಾನ ಇಲ್ಲ. ಹಾಗಾಗಿ ಸತ್ಯ ಹೊರಗೆ ಬರಬೇಕಾದ್ರೆ ಎನ್ಕ್ವೈರಿ ಆಗಲಿ, ಅದನ್ನು ಫೊರೆನ್ಸಿಕ್ ಲ್ಯಾಬೊರೇಟರಿಗೆ ಕಳಿಸಿ ಮೇಲೆ ಟಿಕ್ ಮಾಡಿರೋ ಇಂಕು ಕೆಳಗಡೆ ಟಿಕ್ ಮಾಡಿರೋ ಇಂಕು ಒಂದೇನಾ ಅನ್ನೋದನ್ನು ಪರೀಕ್ಷೆ ಆಗಬೇಕು. ನಾನಂತೂ ಹೇಳ್ತಾ ಇದ್ದೇನೆ, ಅದು ಆಗೋವರೆಗೂ ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ, ಚುನಾವಣೆಯನ್ನು ಕಳ್ತನ ಮಾಡಿದ್ದಾರೆ, ಕಸಿದಿದ್ದಾರೆ. ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿ ನಡೆದಿದೆ. ಇವತ್ತು ಯಾರೋ ಕೆಲವು ಅಧಿಕಾರಿಗಳು, ಎಲ್ಲರೂ ಅಂತ ಹೇಳೋದಿಲ್ಲ, ಒಬ್ಬಿಬ್ಬರು ಅಧಿಕಾರಿ ಸೇರಿ ಹೋದ ಬಾರಿ ಯಾವ ಓಟು ಅದು ಒಂದೇ ಬಂಡ್ಲಲ್ಲಿ ರಾಜೇಗೌಡರಿಗೆ ಬಂದಿತ್ತು ಅಂತ ಎತ್ತಿ ಕೌಂಟ್ ಮಾಡಿ ಇಟ್ಟಿದ್ದನ್ನು ಅದರಲ್ಲಿ ಇವತ್ತು ಬೇರೆ ಅಭ್ಯರ್ಥಿಗಳಿಗೆ ಟಿಕ್ಕು ಒಂದೇ ಬಂಡ್ಲಲ್ಲಿ ಆಗಿದೆ. ಮತ್ತು ಆ ಬಂಡ್ಲು
ನಿನ್ನೆ ಕೌಂಟಿಂಗ್ ಓಪನ್ ಆದಾಗ ಬಂಡ್ಲು ಓಪನ್ ಆಗಿತ್ತು. ಸೊ ಅಲ್ಲಿಗೆ ಏನು ಅರ್ಥ? ಅಲ್ಲಿಗೆ ಟ್ಯಾಂಪರಿಂಗ್ ಆಗಿದೆ, ವೋಟ್ ಚೋರಿ ಆಗಿದೆ, ಮತ ಕಳ್ತನ ಆಗಿದೆ. ಸೊ ಇದನ್ನ ಪೊಲೀಸ್ ಎನ್ಕ್ವೈರಿ ಆಗಿ ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ಇವತ್ತು ಹಾಸನ ನಗರದ ಚನ್ನಪಟ್ಟಣ ಬಡಾವಣೆಯಲ್ಲಿ ಎಸ್ಸಿಪಿ ಯೋಜನೆ ಅಡಿಯಲ್ಲಿ 50 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರಸ್ತೆ ಕುಸಿತ ಮತ್ತು ಒಳಚರಂಡಿ ಸಮಸ್ಯೆಯಿಂದ ಬಡಾವಣೆಯ ನಿವಾಸಿಗಳು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು. ಜನರ ಮನವಿಗೆ ಸ್ಪಂದಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ತಕ್ಷಣವೇ ಕಾಮಗಾರಿಗೆ ಅನುಮೋದನೆ ನೀಡಿ ಇಂದು ಅಧಿಕೃತವಾಗಿ ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಬಡಾವಣೆಯ ಜನರಿಗೆ ದೀರ್ಘಕಾಲದಿಂದ ಇರುವ ರಸ್ತೆ ಮತ್ತು ಒಳಚರಂಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೊಳ್ಳಲಾಗಿದೆ. ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ಶೀಘ್ರದಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಇತರ ಸಮಸ್ಯೆಗಳನ್ನು ಗಮನಕ್ಕೆ ತಂದಿದ್ದು ಮುಂದಿನ ದಿನಗಳಲ್ಲಿ ಅವುಗಳನ್ನು ಹಂತ ಹಂತವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಬಡಾವಣೆಗೆ ಇನ್ನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 50 ಲಕ್ಷ ಅನುದಾನವನ್ನು ಬಿಡುಗಡೆಯಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣ ಮತ್ತು ಟೀಚರ್ಸ್ ಕಾಲೋನಿ ಬಡಾವಣೆಯಲ್ಲಿ ರಸ್ತೆ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿನ ಏನು ಇವತ್ತು ಎಲ್ಲ ಗುದ್ದಲಿ ಪೂಜೆಯನ್ನು ಶಂಕುಸ್ಥಾಪನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಇರ್ಬೋದು ಮತ್ತು ಎಲ್ಲ ಬಡಾವಣೆಯ ನಿವಾಸಿಗಳು, ಹಿರಿಯರು ಎಲ್ಲ ಕೂಡ ಸೇರಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ವಿ. ಗುಣಮಟ್ಟವಾದ ಒಂದು ಕೆಲಸವನ್ನು ಕೂಡ ಕಾಮಗಾರಿನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಕೂಡ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ, ಉತ್ತಮವಾದಂಥ ಗುಣಮಟ್ಟವಾದಂಥ ಕೆಲಸನ ಮಾಡಬೇಕು ಅಂತ. ಇನ್ನು ಚಿಕ್ಕ ಪುಟ್ಟ ಕೆಲಸಗಳನ್ನು ಎಲ್ಲ ಬಡಾವಣೆ ನಿವಾಸಿಗಳನ್ನ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಹಿಂದೆ ಮನೆಗಳು ಕಮ್ಮಿ ಇತ್ತು, ಆದರೂ ಕೂಡ UGD 6 ಇಂಚ್ ಪೈಪ್ ಹಾಕಿರೋದ್ರಿಂದ, ಮಣ್ಣಿನ ಪೈಪ್ ಹಾಕಿರೋದ್ರಿಂದ ಇವತ್ತೆಲ್ಲ UGD ಸಮಸ್ಯೆ ಭಾಳಷ್ಟು ಇದೆ ನಗರ ಭಾಗದಲ್ಲಿ. ಹಾಗಾಗಿ ಸ್ವಲ್ಪ 9 ಇಂಚು ಅಥವಾ ಒಂದು 12 ಇಂಚಿನ ಪೈಪ್ ಹಾಕಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಕೂಡ ಕಾಮಗಾರಿಗಳನ್ನ ಏನು ಪಾಲಿಕೆಯಿಂದ ಮಾಡೋಣ ಹಂತ ಹಂತವಾಗಿ. ನಾನು ಕೂಡ ಏನು ಬಡಾವಣೆ ನಿವಾಸಿಗಳಿಗೆ ಮನವಿಯನ್ನು ಮಾಡ್ತೇನೆ, ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಯಾಕೆಂದರೆ ಈಗ ಪಾಲಿಕೆಗೆ ಸೇರ್ಪಡೆ ಆಗಿರೋದ್ರಿಂದ ಸ್ವಲ್ಪ ಕಂದಾಯ ಕಲೆಕ್ಷನ್ ಆದಮೇಲೆ ನಾವು ಎಲ್ಲ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ಸಂಪೂರ್ಣವಾಗಿ ಏನು ಕೆಲಸ ಕಾಮಗಾರಿಗಳಾಗಬೇಕಾಗಿದೆ ಎಲ್ಲ ಕೂಡ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಿವಾಸಿಗಳು ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತ. ಕೆಲವು ರಾಜ್ಯಗಳಲ್ಲಿ ಜನರ ನಿರೀಕ್ಷೆಗೂ ಮೀರಿ ಫಲಿತಾಂಶಗಳು ಬಂದಿರುವುದು ಗಮನಾರ್ಹ ಬೆಳವಣಿಗೆ. ಕೇರಳದಲ್ಲಿ ನೇರ ಸ್ಪರ್ಧೆ ಇದ್ದರೂ ಕಾಂಗ್ರೆಸ್ಗೆ ನಿರೀಕ್ಷೆಗೂ ಮೀರಿ ಉತ್ತಮ ಫಲಿತಾಂಶ ಸಿಕ್ಕಿರುವುದು ಪಕ್ಷಕ್ಕೆ ಸಮಾಧಾನ ಮತ್ತು ಸಂತೋಷ ತಂದಿದೆ ಎಂದು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಫಲಿತಾಂಶ ಬಂದಿದೆ. ಕೇರಳದಲ್ಲಿ ನಾವು ನೇರ ಸ್ಪರ್ಧೆ ಇದ್ದಂತಹ ರಾಜ್ಯ, ಕಾಂಗ್ರೆಸ್ನ ಮುಖಂಡತ್ವದಲ್ಲಿ ಅಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು, ಕಾಂಗ್ರೆಸ್ ಲೆಡ್ UDF. ಅಲ್ಲಿ ನಮಗೆ ಭಾಳ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ನಿರೀಕ್ಷೆಗೆ ಮೀರಿ ನಮಗೆ ಯಶಸ್ಸು ಅಲ್ಲಿ ಸಿಕ್ಕಿದೆ ಕೇರಳದಲ್ಲಿ. ತಮಿಳುನಾಡಿನಲ್ಲಿ ಎಲ್ಲರದ್ದು ಸಮೀಕ್ಷೆ ಇದ್ದಿದ್ದು DMK ಮತ್ತೆ ಅಲ್ಪ ಮಾರ್ಜಿನಲ್ಲಾದರೂ DMK ಮತ್ತೆ ಬರುತ್ತೆ ಅಂತ ಎಲ್ಲರದ್ದು ಒಂದು ನಿರೀಕ್ಷೆ ಇತ್ತು. ಆದರೆ ತಮಿಳುನಾಡಿನಲ್ಲಿ ನಾವು ಯಾವುದೂ ಪಕ್ಷದ್ದು ಪ್ಲಸ್ಸು ಮೈನಸ್ಸು ಅನ್ನೋದಕ್ಕಿಂತ ಅಲ್ಲಿ ಒಂದು ಯುವ ಸಮುದಾಯ ಒಂದು ಬದಲಾವಣೆಯನ್ನು ಬಯಸಿದೆ. ಅದನ್ನು ನಾವು ಒಪ್ಕೊಳ್ಬೇಕು. ಅಲ್ಲಿ ರಾಜಕೀಯ ವಿಶ್ಲೇಷಣೆಗಿಂತ ಸಮಾಜದ ಒಂದು ಬದಲಾವಣೆ ಅಲ್ಲಿ ಜನ ಬಯಸಿದ್ದಾರೆ. ವಿಶೇಷವಾಗಿ ಯುವಕರು ಏನೋ ಒಂದು ಹೊಸತನವನ್ನು ನಿರೀಕ್ಷೆ ಇಟ್ಕೊಂಡು ಒಂದು ಹೊಸ ಅಧ್ಯಾಯವನ್ನು ಆರಂಭ ಮಾಡಿದ್ದಾರೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ನಾವು ನೋಡಿದಾಗ ಈ ಒಂದು ಜನ್ರೇಷನ್, ಈ ಒಂದು ಪೀಳಿಗೆಯಲ್ಲಿ ಒಂದು ರಾಜಕೀಯ ಬದಲಾವಣೆ ಅಂತಂದರೆ ಈ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಆಗಿರೋದನ್ನು ನಾವು ನೋಡ್ತೇವೆ. ಇನ್ನು ಬಿಟ್ಟ ಹಾಗೆ ಬೆಂಗಾಲ್ನಲ್ಲಿ ಈಗ 10 ವರ್ಷದಿಂದ ಅವರು ಪ್ರಯತ್ನ ಮಾಡಿ ಈಗ BJPಯವರು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ನಿಮಗೂ ಗೊತ್ತು, ನಮಗೂ ಗೊತ್ತು, ಅಲ್ಲಿ CBI, ED, ಇನ್ಕಮ್ ಟ್ಯಾಕ್ಸು, ಎಲ್ಲ ಎಲೆಕ್ಷನ್ ಕಮಿಷನ್ನು, SIR ಇವೆಲ್ಲನೂ ಕೂಡ ದುರುಪಯೋಗ ಮಾಡಿಕೊಂಡು ಇವತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ಅಲ್ಲಿ ಕೊಡಬಾರದ ಹಿಂಸೆ ಕೊಟ್ಟು ಅವ್ರನ್ನ ಕೈ ಕಾಲು ಕಟ್ಟಾಕಿ ಎಲ್ಲ ದೃಷ್ಟಿಯಲ್ಲೂ ಕೂಡ ಇವತ್ತು BJPಯಲ್ಲಿ ಅಧಿಕಾರಕ್ಕೆ ಬಂದಿರಬಹುದು. ಆದರೆ ನನ್ನ ಪ್ರಕಾರ ನ್ಯಾಯ ಧರ್ಮಯುತ ಮಾರ್ಗದಲ್ಲಿ ಅವರು ಬಂದಿಲ್ಲ. ಅವರ ಕೈಯಲ್ಲಿದ್ದಂತಹ ಅಧಿಕಾರ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ಜನ ಮನ್ನಣೆಯನ್ನು ನಾವು ಒಪ್ಪಲೇಬೇಕು.
ಜನ ಕೊಟ್ಟಂಥ ತೀರ್ಪನ್ನು ನಾವು ಗೌರವಿಸಬೇಕು. ಅದನ್ನು ಸಮಚಿತ್ತದಿಂದ ನಾವು ಸ್ವೀಕಾರ ಮಾಡ್ತೇವೆ. ಕೇರಳದಲ್ಲಿ ನಮಗೆ ಭಾಳ ನಿರೀಕ್ಷೆ ಇತ್ತು. ನಿರೀಕ್ಷೆಗಿಂತ ಮೀರಿ ಉತ್ತಮ ಫಲಿತಾಂಶ ಕಾಂಗ್ರೆಸ್ಗೆ ಬಂದಿರೋದು ಸ್ವಲ್ಪ ಮಟ್ಟಿಗೆ ನಮಗೆ ಸಮಾಧಾನ, ಸಂತೋಷವನ್ನು ತಂದುಕೊಟ್ಟಿದೆ. ಈಗ ಜಾಹೀರಾತು. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ ಸ್ವೀಟ್. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶ್ಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್,
ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ಪಟ್ಟಣದ ಬಸ್ ನಿಲ್ದಾಣದ ಸಮೀಪ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ರಸ್ತೆ ಬದಿ ಇರುವ ಪುರಸಭೆಯ ಹಳೆಯ ವಾಣಿಜ್ಯ ಮಳಿಗೆಗಳು ಪಟ್ಟಣದ ಸೌಂದರ್ಯಕ್ಕೆ ಧಕ್ಕೆ ತರುವುದಷ್ಟೇ ಅಲ್ಲದೆ ಸಾರ್ವಜನಿಕರ ಜೀವಕ್ಕೆ ಭಾರಿ ಅಪಾಯವಾಗಿ ಪರಿಣಮಿಸಿವೆ. ಪ್ರವಾಸಿಗರಿಗೆ ಸ್ವಾಗತ ಕಮಾನಿನಂತೆ ಕಾಣುವ ಈ ಪಾಳು ಬಿದ್ದ ಕಟ್ಟಡಗಳು ಇದೀಗ ಭೀತಿಯ ಸಂಕೇತವಾಗಿ ಪರಿಣಮಿಸಿರುವುದು ವಿಷಾದನೀಯ. ಸುಮಾರು 15 ತಿಂಗಳ ಹಿಂದೆ ಇದೇ ಕಟ್ಟಡದ ಸಜ್ಜ ಕುಸಿದು 3 ಸಾವನ್ನಪ್ಪಿದ ದುರ್ಘಟನೆ ನಡೆದಿತ್ತು. ದಿನನಿತ್ಯದ ಜೀವನ ಸಾಗಿಸಲು ಅಲ್ಪ ಆದಾಯಕ್ಕಾಗಿ ಮಳಿಗೆಯ ಮುಂಭಾಗದಲ್ಲಿ ಕೂತು ವ್ಯಾಪಾರ ಮಾಡುತ್ತಿದ್ದವರು ಹಾಗೂ ವಸ್ತು ಖರೀದಿಸುತ್ತಿದ್ದವರ ಮೇಲೆ ಸಜ್ಜ ಕಳಚಿ ಬಿದ್ದ ಪರಿಣಾಮ ಈ ದುರಂತ ಸಂಭವಿಸಿತ್ತು. ಆದರೆ ಇಷ್ಟೊಂದು ಗಂಭೀರ ಘಟನೆ ನಡೆದಿದ್ದರೂ ಮೃತರ ಕುಟುಂಬಗಳಿಗೆ ಇನ್ನೂ ಪರಿಹಾರ ದೊರೆತಿಲ್ಲ. ಪರಿಹಾರ ನೀಡುವ ವಿಷಯದಲ್ಲಿ ನಿಯಮಗಳ ಅಡ್ಡಿ ಕಾರಣವಾಗಿದ್ದು, ಮಳಿಗೆಯ ಮಾಲೀಕರೊಂದಿಗೆ ಯಾವುದೇ ಕರಾರು ಇಲ್ಲದೆ ಅಥವಾ ಪುರಸಭೆಯ ಅನುಮತಿ ಪಡೆಯದೆ ವ್ಯಾಪಾರ ನಡೆಸುತ್ತಿದ್ದ ಕಾರಣದಿಂದ ಹೊಣೆಗಾರಿಕೆಯ ಪ್ರಶ್ನೆ ಎದುರಾಗಿದೆ. ಇದೇ ಕಾರಣದಿಂದ ಇಂದಿಗೂ ಮೃತರ ಕುಟುಂಬಗಳು ನ್ಯಾಯದಿಂದ ವಂಚಿತವಾಗಿವೆ ಎಂಬುದು ಸಾರ್ವಜನಿಕರ ಬೇಸರ. ಇಂತಹ ಘಟನೆ ಮರುಕಳಿಸಬಾರದು ಎಂಬುದು ಎಲ್ಲರ ಆಶಯವಾಗಿದ್ದರೂ ವಾಸ್ತವದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಅವಘಡದ ಬಳಿಕ ಇನ್ನಷ್ಟು ಶಿಥಿಲಗೊಂಡಿರುವ ಕಟ್ಟಡದ ಮುಂಭಾಗದಲ್ಲಿ ಇಂದಿಗೂ ಫುಟ್ಪಾತ್ ಮೇಲೆ ವ್ಯಾಪಾರ ನಡೆಯುತ್ತಿದೆ. ಜೀವ ಭಯದ ನಡುವೆಯೇ ದಿನಕ್ಕೆ 50
ರೂಪಾಯಿಗಾಗಿ ದುಡಿಯುವ ಬಡ ವ್ಯಾಪಾರಿಗಳ ಪರಿಸ್ಥಿತಿ ಮನಕಲುಕುವಂತಿದೆ. ಇನ್ನೆಷ್ಟು ಜನರ ಪ್ರಾಣ ಹೋದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ತೀವ್ರವಾಗಿ ಕೇಳುತ್ತಿದ್ದಾರೆ. ಸ್ಥಳೀಯ ನಿವಾಸಿ ವೆಂಕಟೇಶ್ ಮಾತನಾಡಿ, ಪ್ರವಾಸಿಗರಿಗೆ ಸ್ವಾಗತ ಕೋರಬೇಕಾದ ಈ ಕಮಾನ ಮಂಟಪಗಳಂತೆ ಕಾಣುವ ಹಳೆ ಕಟ್ಟಡಗಳು ಈಗ ಭಯ ಹುಟ್ಟಿಸುವಂತಿವೆ. ಇದು ಬೇಲೂರಿನ ಗೌರವಕ್ಕೆ ಧಕ್ಕೆ ತರುತ್ತಿದೆ. ಪ್ರವಾಸಿಗರು ಇದನ್ನು ನೋಡಿ ಪಟ್ಟಣದ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡು ಹೋಗುತ್ತಿದ್ದಾರೆ. ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಮಾತುಗಳಷ್ಟೇ ಕೇಳಿಸುತ್ತಿವೆ, ಆದರೆ ನೆಲಮಟ್ಟದಲ್ಲಿ ಯಾವುದೇ ಕಾರ್ಯಗಳಿಲ್ಲ. ಸಾವು ಸಂಭವಿಸಿದ ನಂತರ ಸಾಂತ್ವನ ಹೇಳುವುದಕ್ಕಿಂತ ಮುಂಚಿತವಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಮುಖ್ಯ. ಈ ಅಪಾಯಕಾರಿ ಕಟ್ಟಡವನ್ನು ತಕ್ಷಣ ತೆರವುಗೊಳಿಸುವುದು ಅಭಿವೃದ್ಧಿಯ ನಿಜವಾದ ಸಂಕೇತವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ, ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಂಡು ಕಟ್ಟಡದ ಮಾಲೀಕರಿಗೆ ನೋಟಿಸ್ ನೀಡುವ ಮೂಲಕ ಶೀಘ್ರದಲ್ಲೇ ಕಟ್ಟಡವನ್ನು ತೆರವುಗೊಳಿಸಬೇಕು. ಕಾನೂನು ಅಡೆತಡೆಗಳನ್ನು ನೆಪವಾಗಿ ತೋರದೆ ಸಾರ್ವಜನಿಕರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೇಲೂರಿಗೆ ಬರುವ ಪ್ರವಾಸಿಗರಿಗೆ ಬಸ್ ಸ್ಟ್ಯಾಂಡಿಂದ ಇಳಿದ ತಕ್ಷಣ ಪ್ರವಾಸಿಗರನ್ನ ಸ್ವಾಗತಿಸುವ ಈ ಹಾಳು ಬಿದ್ದಿರುವ ಕಮಾನ ಮಂಟಪಗಳು ಪ್ರವಾಸಿಗರನ್ನು ಆಕರ್ಷಿಸುವಂತಾಗುತ್ತದೆ. ಇದು ಸುಮಾರು ಬಿದ್ದು 2-3 ವರ್ಷ ಆಯಿತು. 2 ವರ್ಷ ಆಯಿತು ಬಂತು ಕಾಣುತ್ತೆ. 2 ವರ್ಷ ಆಯಿತು. ಬಿದ್ದಾಗ 4 ಜನ, ನಾವು 3 ಜನ ಬಲಿ ಕೊಟ್ಟು ಆಯಿತು. ಇನ್ನು ಮುಂದೆ ಎಷ್ಟು ಜನ ಬಲಿ ಕೊಡಬೇಕು ಗೊತ್ತಿಲ್ಲ. ಪುರಸಭೆ ಆಡಳಿತ ಇಲ್ಲಿವರೆಗೂ ಏನು ತಗೊಂಡಿಲ್ಲ. ನೋಡಿ, ಈಗಾಗಲೇ ರಸ್ತೆ ಬದಿ ವ್ಯಾಪಾರಿಗಳು 50 ರೂಪಾಯಿ ದುಡಿಮೆಗಾಗಿ ಬಂದು ಕೂತ್ಕೊಂಡು ಏನೋ ಎಕ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. 50 ರೂಪಾಯಿ ಆಸೆಗೆ ಬಂದು ಜೀವನ ಕಳ್ಕೊಳ್ಳೋಣಾಗಿದೆ. ಮತ್ತೆ ಇನ್ನೆಷ್ಟು ಜನನ ತಗೋಬೇಕು ಅಂತ ಕಾಯ್ತಿದೆಯೋ ಗೊತ್ತಿಲ್ಲ. ನಮ್ಮ ತಾಲೂಕು ಆಡಳಿತ ಮತ್ತು ಪುರಸಭೆ ಆಡಳಿತ, ಪುರಸಭೆಯ ಹೆಮ್ಮೆ ಕೆಲವೊಂದು ಅಧಿಕಾರಿಗಳು ಇದುವರೆಗೂ ಇದಕ್ಕೆ ತೆರವು ಮಾಡಿಸೋ ಕ್ರಮ ತಗೊಂಡಿಲ್ಲ. ಸತ್ತೋರಿಗೆ ಯಾವಾಗ ಬಂದು ಸಾಂತ್ವನ ಹೇಳೋ ನಮ್ಮ ಜನಪ್ರತಿನಿಧಿಗಳು ಕಾಯಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ತಗೊಂಡು ಅವರಿಗೆ ಒಳ್ಳೆ ಮುನ್ನೆಚ್ಚರಿಕೆ ತಗೊಂಡು ತೆರವು ಮಾಡಿಸುವಂಥ ಕಾರ್ಯಕ್ರಮ ಆಗಬೇಕು. ಇದು ಒಂದು ತೆರವುಗೊಳಿಸಿಕೊಂಡ್ರೆ ಇದು ಒಂದು ಅಭಿವೃದ್ಧಿಯ ಸಂಕೇತವೇ ಯಾವುದು ಇದು. ಇವರು ಅಭಿವೃದ್ಧಿ ಅಂತ ಎಲ್ಲಿ ಅಭಿವೃದ್ಧಿ ಆಗುತ್ತೆ ಇಂಥ ಕೊಳ್ಕೊಂಪಲ್ಲಿ ಊರಲ್ಲಿ ಪಬ್ಲಿಕ್ಕಿಗೆ ಇಂಥ ಚರಂಡಿ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಪ್ರವಾಸಿಗರು ನಮ್ಮನ್ನು ಏನಂತಾರೆ, ಈ ಬಿಲ್ಡಿಂಗ್ ನೋಡಿದ ತಕ್ಷಣ ಪ್ರವಾಸಿಗರು ನಮ್ಮ ಬೇಲೂರು ಯಾವ ಸಿಟಿ ಇಲ್ಲ ಅಂತ ಅವರೇ ಅರ್ಥಕೊಂಡು ಹೋಗ್ತಾರೆ. ನಾವು ಪ್ರವಾಸಿಗರಿಗೆ ಆಕರ್ಷಣೆಗೆ ಸುಂದರ ಬೇಲೂರು ಮಾಡಬೇಕು ಅಂತ ನಮ್ಮ ಜನಪ್ರತಿನಿಧಿಗಳ ಆಸೆ ಹೊತ್ತು ಬಂದಿದೆ. ಇಲ್ಲಿವರೆಗೂ ಅದು ಈಡೇರ್ತಲೇ ಇಲ್ಲ. ಕರ್ನಾಟಕ ರಾಜಕೀಯದ ಪ್ರಮುಖ ಧ್ರುವತಾರೆ, ಜನಸೇವೆಯಲ್ಲಿ ಅರ್ಧ ಶತಮಾನ ಪೂರೈಸಿರುವ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಗೌರವಾರ್ಥ ಮೇ 9ರಂದು ಚಿತ್ರದುರ್ಗದ ಮಾದರ ಚೆನ್ನಯ್ಯ ಪೀಠದ ಆವರಣದಲ್ಲಿ ಅಭಿಮಾನೋತ್ಸವ ನಡೆಯಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಪೀಠದ ಆವರಣದ ಹತ್ತಿರದಲ್ಲಿ ಒಂದು 10 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಮುಖೇಣ ಒಂದು ದೊಡ್ಡ ಪ್ರಮಾಣದ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮೆಲ್ಲರ ರಾಷ್ಟ್ರದ ನೆಚ್ಚಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯದ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಪ್ರಾಯಶಃ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ 1000ಕ್ಕೂ ಹೆಚ್ಚು ಪರಮಪೂಜ್ಯ ವಿವಿಧ ಮಠಾಧೀಶರುಗಳು ಒಂದೇ ವೇದಿಕೆಯಲ್ಲಿ ಬರುವಂಥ ಒಂದು ಸುಸಂದರ್ಭ. ಅವರೆಲ್ಲರೂ ಸೇರಿ ನಮ್ಮ ಯಡಿಯೂರಪ್ಪ ಸಾಹೇಬರಿಗೆ ಹಾರೈಸಿ ಅವರಿಗೆ ಭಗವಂತ ದೀರ್ಘ ಆಯುಷನ್ನು ಕೊಟ್ಟು ಇನ್ನಷ್ಟು ಜನರ ಸೇವೆ ಮಾಡುವಂಥ ಶಕ್ತಿಯನ್ನು ತುಂಬಲಿ ಅಂತೇಳಿ ಹರಿಸಲು ಬರ್ತಿದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ನಮ್ಮ ಹಾಸನ ಜಿಲ್ಲೆಯಿಂದನೂ ಸರಿಸುಮಾರು 10 ಲಕ್ಷಕ್ಕೂ ಒಟ್ಟು ಸಂಖ್ಯೆ 10 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಬಂಧುಗಳು ಬರಲಿದ್ದಾರೆ. ಅದರಲ್ಲಿ ಹಾಸನದಿಂದನೇ 25,000ಕ್ಕೂ ಹೆಚ್ಚು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಬಂಧುಗಳು ಹೊರಟಿದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ಈಗಾಗಲೇ ಪೂರ್ವಭಾವಿ ಸಭೆಗಳು, ಇದಕ್ಕೆ ಬೇಕಾಗಿರುವಂಥ ಪ್ರಚಾರ ಎಲ್ಲವನ್ನೂ ಈಗಾಗಲೇ ಮಾಡಿ ಸಿದ್ಧಗೊಂಡಿದ್ದೇವೆ. 8ನೇ ತಾರೀಕು ಯಡಿಯೂರಪ್ಪ ಸಾಹೇಬರ ಪುರಪ್ರವೇಶವನ್ನು ಚಿತ್ರದುರ್ಗದಲ್ಲಿ 5 ಗಂಟೆ ಸಂಜೆಗೆ ನಡೆಯಲಿದೆ. ತದನಂತರ ಅವರು ಅಲ್ಲೇ ಅವತ್ತು ಉಳಿದು ಮಾರನೇ ದಿವಸ ಬೆಳಗ್ಗೆ 9 ಗಂಟೆಗೆ ಎಲ್ಲ ಕಾರ್ಯಕರ್ತರು ಬಂಧುಗಳನ್ನ ವಿಶೇಷವಾದಂಥ ಆಸನದ ವ್ಯವಸ್ಥೆಯ ಮಧ್ಯೆ ಅವರು ಈ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಹಲವು ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ, ರಮೇಶ್, ರಾಜ್ಕುಮಾರ್, ಯೋಗೇಶ್ ಗೌಡ, ಅಶೋಕ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ
ಪ್ರಮುಖ ವ್ಯಾಪಾರ ಕೇಂದ್ರವಾದ ಕಸ್ತೂರಬಾ ರಸ್ತೆ ಬಳಿ ಹಲವು ದಶಕಗಳಿಂದ ಜೀವನೋಪಾಯ ನಡೆಸುತ್ತಿದ್ದ ಸಣ್ಣ ವ್ಯಾಪಾರಿಗಳಿಗೆ ಭಾರಿ ಆಘಾತ ಉಂಟಾಗುವ ರೀತಿಯಲ್ಲಿ ಸುಮಾರು 28 ಪೆಟ್ಟಿಗೆ ಅಂಗಡಿಗಳನ್ನು ಯಾವುದೇ ಮುನ್ನೋಟಿಸ್ ನೀಡದೆ ಬೇಸಿಎಂ ಯಂತ್ರದ ಮೂಲಕ ಏಕಾಏಕಿ ಧ್ವಂಸ ಮಾಡಿದ್ದು ಪುನರ್ ಸ್ಥಾಪನೆ ಮಾಡಲು ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಎದುರು ವ್ಯಾಪಾರಸ್ಥರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 40 ವರ್ಷಗಳಿಂದ ಕಸ್ತೂರಬಾ ರಸ್ತೆ ಬಳಿ ನಾವು ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟು ಜೀವನ ಸಾಗಿಸುತ್ತಿದ್ದೇವೆ. ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ನಮಗೆ ಸ್ಥಳಾಂತರ ಮಾಡಲಾಗಿದ್ದು, ಪರ್ಯಾಯವಾಗಿ ಪಿಕ್ಚರ್ ಪ್ಯಾಲೇಸ್ ಎದುರಿನ ಖಾಲಿ ಜಾಗದಲ್ಲಿ ಅಂಗಡಿಗಳನ್ನು ಇಡಲು ಅಧಿಕಾರಿಗಳು ಅನುಮತಿ ನೀಡಿದ್ದರು. ಆದರೆ ಯಾವುದೇ ಮುನ್ನೋಟಿಸ್ ನೀಡದೆ, ಯಾವುದೇ ಸಭೆ ನಡೆಸದೆ ಏಕಾಏಕಿ ಜೆಸಿಬಿ ಮೂಲಕ ಅಂಗಡಿ ಧ್ವಂಸ ಮಾಡಿರುವುದು ಮಾನವೀಯತೆ ಇಲ್ಲದ ಕ್ರಮ. ನಮ್ಮ ಜೀವನಾಧಾರವನ್ನು ಕಳೆದು ಹಾಕುವ ಈ ರೀತಿಯ ಕ್ರಮಗಳನ್ನು ನಾವು ಯಾವತ್ತೂ ಸಹಿಸುವುದಿಲ್ಲ. ಕೂಡಲೇ ನಮ್ಮ ಅಂಗಡಿಗಳನ್ನು ಮರುಸ್ಥಾಪನೆ ಮಾಡಬೇಕು ಎಂದು ಹೇಳಿದರು. ಏನು ಕಡು ಬಡವರು ಸರಿಸುಮಾರು 40 ವರ್ಷಗಳಿಂದ ಕಸ್ತೂರಿಬಾ ರಸ್ತೆಯಲ್ಲಿ ಒಂದು 40 ಕುಟುಂಬ ಪೆಟ್ಟಿಗೆ ಅಂಗಡಿ ಮೂಲಕ 28 ಅಂಗಡಿ ಕುಟುಂಬಗಳು ಪೆಟ್ಟಿಗೆ ಅಂಗಡಿ ಮೂಲಕ ನಾವು ತ್ಯಾಜ್ಯ ನಡೆಸ್ತಿದ್ದು. ತದನಂತರ ಅದನ್ನು ಮಹಾನಗರ ಪಾಲಿಕೆ ತಿಕ್ಸಿದ್ರು, ಕಾರಣಾಂತರ ನೆಪ ಒಡ್ಡಿ. ತದನಂತರ ಪಿಕ್ಚರ್ ಪ್ಯಾಲೇಸ್ ಎದುರುಗಡೆ ಒಂದು ಪರ್ಯಾಯವಾಗಿ ಮಳಿಗೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಸರಿಸುಮಾರು 28ರಿಂದ 30 ಲಕ್ಷ ಎಲ್ಲ ನಾವು ಕಡು ಬಡವರಿದ್ದೀವಿ, ಬಡ ಕಾರ್ಮಿಕರಿದ್ದೀವಿ, ಕೂಲಿ ಕಾರ್ಮಿಕರಿದ್ದೀವಿ. ನಾವು ಕಷ್ಟಪಟ್ಟು ಅಂಗಡಿ ಮಳಿಗೆ ಮಾಡ್ಕೊಂಡ್ರೆ ಇವತ್ತು ಏಕಾಏಕಿ ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಕನಿಷ್ಠ ಪಕ್ಷ ಒಂದು ನೋಟಿಸ್ ಕೊಡ್ದಲ್ಲೇ ಇವತ್ತು JCB ಮೂಲಕ ಏನು ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಆಡಳಿತ ಅಂತಾರೆ ಅದೇ ರೀತಿ ಮಾಡವ್ರೆ. ಇವತ್ತು ನಮ್ಮ ಅಂಬೇಡ್ಕರ್ ಸಂವಿಧಾನ, ಇವತ್ತು ಅಂಬೇಡ್ಕರ್ ಸರ್ಕಾರ, ಅಂಬೇಡ್ಕರ್ ಕಾನೂನಿನ ಮುಖಾಂತರ ನಡೀತಿರೋದು. ಆದರೆ ಬುಲ್ಡೋಜರ್ ಥರ ಅದನ್ನು ನಡ್ಕೊತಿದ್ದಾರೆ. ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಅವರು ಇದೇ ದಬ್ಬಾಳಿಕೆ, ಇದೇ ದೌರ್ಜನ್ಯ ಮಾಡೋಕ್ಕೆ ಹೋದರೆ ನಾವು ಬಡವರು ತಿರುಗಿ ಬೀಳ್ತೀವಿ. ಈಗ ನಮಗೆ ವ್ಯವಸ್ಥಿತವಾಗಿ ಪರ್ಯಾಯವಾಗಿ ಅದೇ ಜಾಗದಲ್ಲಿ ನಮಗೆ ಅಂಗಡಿ ಮಳಿಗೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳ್ಕೊಳ್ತೇನೆ. ಪ್ರತಿಭಟನೆಯಲ್ಲಿ ವ್ಯಾಪಾರಸ್ಥರಾದ ಈಶ್ವರ್, ಫಾತಿಮಾ, ಮೋಹನ್ ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಾಶೀರ್ವಾದದಿಂದ ರಾಜ್ಯದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು. ಸರ್ಕಾರದ ಯೋಜನೆಗಳು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಹಣ, ಆಸ್ತಿ, ಹುದ್ದೆಗಳು ತಾತ್ಕಾಲಿಕ. ನಾವು ಇರುವವರೆಗೂ ಶಾಶ್ವತವಾಗಿ ಉಳಿಯುವುದು. ಪಡೆದ ಶಿಕ್ಷಣ ಮಾತ್ರ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಕ್ರಿಮಿನಲ್ ಸಂಚು ನಡೆದಿದೆ. ಪ್ರಕರಣದ ಸತ್ಯಾಸತ್ಯತೆ ಹೊರಬರಲು ಸಮಗ್ರ ತನಿಖೆ ನಡೆಯಬೇಕು. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.